ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ 2.0 ಆರಂಭಗೊಂಡಿದೆ. ಟ್ರಂಪ್ 47ನೇ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರವನ್ನು ಕೂಡ ಸ್ವೀಕರಿಸಿದ್ದಾರೆ. ಭಾರತದ ಪ್ರತಿನಿಧಿಯಾಗಿ ಎಸ್ ಜೈಶಂಕರ್ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನರೇಂದ್ರ ಮೋದಿ ಅವರು ಪತ್ರದ ಮೂಲಕ ಟ್ರಂಪ್ಗೆ ಶುಭಾಶಯವನ್ನು ಕೂಡ ಕೋರಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಟ್ರಂಪ್ ಅಧಿಕಾರವನ್ನು ವಹಿಸಿಕೊಂಡಿದ್ದಕ್ಕೆ ಜಗತ್ತಿನಲ್ಲಿ ಒಂದಷ್ಟು ಆತಂಕವೂ ಕೂಡ ಇದೆ, ಇನ್ನೊಂದಷ್ಟು ನಿರೀಕ್ಷೆಗಳು ಕೂಡ ಇದೆ. ಆದರೆ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ಭಾರತಕ್ಕೆ ಕೊಂಚ ಒಂದು ರಿಲೀಫ್ ಸಿಕ್ಕಿದೆ, ಜೊತೆಗೆ ಒಂದು ಶುಭ ಸುದ್ದಿ ಕೂಡ ಸಿಕ್ಕಿದೆ. ಭಾರತಕ್ಕೆ ಎದುರಾಗಿದ್ದಂತಹ ಬಹುದೊಡ್ಡ ಆತಂಕ ಸದ್ಯಕ್ಕೆ ದೂರ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ನಿಮಗೆ ಅನೇಕ ಪ್ರಶ್ನೆಗಳು ಬರ್ತಿರಬಹುದು. ಯಾವ ವಿಚಾರದಲ್ಲಿ ಭಾರತಕ್ಕೆ ಹೆಲ್ಪ್ ಆಯ್ತು? ಟ್ರಂಪ್ ಏನಾದರೂ ಭಾರತಕ್ಕೆ ದೊಡ್ಡ ಗಿಫ್ಟ್ ಅನ್ನು ಕೊಟ್ಬಿಟ್ರ, ದೊಡ್ಡದೇನೋ ಘೋಷಣೆ ಮಾಡಿದ್ರ? ಹಾಗೇನೂ ಆಗಿಲ್ಲ. ಆದ್ರೆ ಟ್ರಂಪ್ಗೆ ಒಂದು ಭಯ ಕಾಡ್ತಾ ಇದೆ. ಈ ಭಯ ಭಾರತಕ್ಕೆ ದೊಡ್ಡ ಹೆಲ್ಪ್ ಅನ್ನ ಮಾಡಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನಿರಂತರವಾಗಿ ಭಾರತದ ರೂಪಾಯಿ ಕುಸಿತವನ್ನ ಕಾಣ್ತಾ ಇತ್ತು. ಅಮೆರಿಕದ ಡಾಲರ್ ದಿನೇ ದಿನೇ ಸ್ಟ್ರೆಂಥನ್ ಆಗ್ತಾ ಇತ್ತು. ಟ್ರಂಪ್ ಅಮೆರಿಕದಲ್ಲಿ ಗೆಲ್ತಿದ್ದಂತೆ ಭಾರತದ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಾವು ಏಣಿ ಆಟ ನಿರಂತರವಾಗಿತ್ತು. ಪ್ರತಿದಿನವೂ ಕೂಡ ಭಾರತದ ಸ್ಟಾಕ್ ಮಾರ್ಕೆಟ್ ರೆಡ್ ನಲ್ಲೇ ಅಂತ್ಯ ಆಗ್ತಾ ಇತ್ತು. ಈ ಟ್ರಂಪ್ ಜನವರಿ 20ರಂದು ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ಭಾರತದ ರೂಪಾಯಿ ಇನ್ನಷ್ಟು ಕುಸಿತವನ್ನ ಕಾಣುತ್ತೆ. ಭಾರತದ ರೂಪಾಯಿ ಮಾತ್ರ ಅಲ್ಲ, ವಿಶ್ವದ ಅನೇಕ ಕರೆನ್ಸಿಗಳು ಬಹಳಷ್ಟು ಕುಸಿತವನ್ನ ಕಾಣ್ತವೆ. ಜೊತೆಗೆ ಸ್ಟಾಕ್ ಮಾರ್ಕೆಟ್ ಕೂಡ ಬಹಳ ಫ್ಲಕ್ಚುಯೇಟ್ ಆಗುತ್ತೆ. ಅಮೆರಿಕದ ಡಾಲರ್ ಇನ್ನಷ್ಟು ಸ್ಟ್ರೆಂಥನ್ ಆಗುತ್ತೆ ಅಂತ ಕೆಲವರು ಭಾವಿಸಿದ್ರು. ಆದ್ರೆ ಉಲ್ಟಾ ಆಗಿದೆ. ಅಮೆರಿಕದ ಡಾಲರ್ 1% ಕುಸಿದಿದೆ. ಭಾರತದ ರೂಪಾಯಿ ಸೇರಿದಂತೆ ವಿಶ್ವದ ಅನೇಕ ಕರೆನ್ಸಿಗಳು ಕೊಂಚ ಚೇತರಿಕೆಯನ್ನು ಕಂಡಿದೆ. ಇದಕ್ಕೆ ಮೂಲ ಕಾರಣ ಟ್ರಂಪ್ ಅವರಿಗೆ ಆದಂತಹ ಒಂದು ಭಯ. ಆ ಭಯ ಭಾರತದ ರೂಪಾಯಿಯನ್ನು ಕೂಡ ರಕ್ಷಿಸುತ್ತೆ, ಜೊತೆಗೆ ವಿಶ್ವದ ಅನೇಕ ಕರೆನ್ಸಿಗಳನ್ನು ಕೂಡ ರಕ್ಷಿಸುತ್ತೆ. ಸ್ಟಾಕ್ ಮಾರ್ಕೆಟ್ ಕೂಡ ಕೊಂಚ ಚೇತರಿಕೆಯನ್ನು ಕಾಣುತ್ತೆ. ಮಿತ್ರರೇ, ಇದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ಈ ವಿಡಿಯೋದಲ್ಲಿ ಈ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಭಾರತದಲ್ಲಿ ಅನೇಕರು ಬಹಳ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು. ಯಾಕೆ ಅಂತಂದ್ರೆ ಭಾರತದ ರೂಪಾಯಿಯ ಮೌಲ್ಯ ನಿರಂತರವಾಗಿ ಕುಸಿತ ಕಾಣ್ತಾ ಇದೆ. ಡಾಲರ್ ಎದುರು ಮೌಲ್ಯವನ್ನ ಭಾರತದ ರೂಪಾಯಿ ಕಳೆದುಕೊಳ್ತಾ ಇದೆ. ಏನಿದಕ್ಕೆ ಕಾರಣ? ಇದು ಹೀಗೆ ಮುಂದುವರಿಯುತ್ತಾ? ಎಲ್ಲರಿಗೂ ಒಂದು ಆತಂಕ ಉದ್ಭವ ಆಗಿತ್ತು. ಮಿತ್ರರೇ, ಭಾರತದ ರೂಪಾಯಿ ಮೌಲ್ಯವನ್ನ ಕಳೆದುಕೊಳ್ಳೋದಕ್ಕೆ ಪ್ರಮುಖ ಕಾರಣವೇ ಅಮೆರಿಕದಲ್ಲಿ ಟ್ರಂಪ್ ಆರಿಸಿ ಬಂದಿದ್ದು. ಅದರಲ್ಲೇನು ಡೌಟೇ ಇಲ್ಲ. ಯಾಕೆ ಅಂತಂದ್ರೆ ಟ್ರಂಪ್ ಅವರು ಕೆಲವೊಂದಷ್ಟು ಘೋಷಣೆಗಳನ್ನು ಮಾಡ್ತಾ ಇದ್ರು. ಇದು ನೇರವಾಗಿ ಭಾರತದ ರೂಪಾಯಿ ಮೇಲೂ ಪರಿಣಾಮ ಬೀರ್ತಾ ಇತ್ತು, ವಿಶ್ವದ ಎಲ್ಲ ಕರೆನ್ಸಿಗಳ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಇತ್ತು. ಟ್ರಂಪ್ ಏನ್ ಹೇಳ್ತಾ ಇದ್ರು? ನಾವು ವಿಪರೀತವಾಗಿ ಟ್ಯಾರಿಫ್ ಅನ್ನು ಹಾಕ್ತೀನಿ, ಅಮೆರಿಕಾಗೆ ಟ್ಯಾರಿಫ್ ಮೂಲಕ ಆದಾಯವನ್ನು ತರ್ತೀನಿ ಅಂತ. ಇದರಿಂದ ಎಫೆಕ್ಟ್ ಆಗುವಂತದ್ದು ಯಾರಿಗೆ? ಒಂದು ಚೈನಾಗೆ, ಇನ್ನೊಂದು ಭಾರತಕ್ಕೆ, ಕೆಲವೊಂದಷ್ಟು ಯುರೋಪ್ನ ರಾಷ್ಟ್ರಗಳಿಗೆ. ಹೀಗಾಗಿ ಈ ರಾಷ್ಟ್ರಗಳ ಕರೆನ್ಸಿಗಳು ನಿರಂತರವಾಗಿ ಮೌಲ್ಯವನ್ನು ಕಳೆದುಕೊಳ್ತಾ ಇತ್ತು. ಇನ್ನೊಂದು ಟ್ರಂಪ್ ಅವರ ಘೋಷಣೆ ಏನಾಗಿತ್ತು ಅಂತಂದ್ರೆ ಅಮೆರಿಕದಲ್ಲಿ ಟ್ಯಾಕ್ಸ್ ಅನ್ನ ಕಟ್ ಆಫ್ ಮಾಡಿಬಿಡ್ತೀನಿ, ಅಮೆರಿಕದಲ್ಲಿ ಇನ್ವೆಸ್ಟ್ಮೆಂಟ್ಗೆ ಪೂರಕವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡ್ತೀನಿ, ಅಮೆರಿಕ ಹೂಡಿಕೆದಾರರ ಸ್ವರ್ಗ ಆಗತ್ತೆ, ಹೀಗಂತ ಟ್ರಂಪ್ ಘೋಷಣೆ ಮಾಡ್ತಾ ಇದ್ರು. ಈ ಕಾರಣದಿಂದ ಭಾರತ ಸೇರಿದಂತೆ ಅನೇಕ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಏನು ಇನ್ವೆಸ್ಟ್ ಮಾಡಿದ್ರು ಅವರೆಲ್ಲರೂ ಕೂಡ ವಾಪಸ್ ಅಮೆರಿಕಾಗೆ ಹೋಗ್ತಾ ಇದ್ರು. ಯಾಕಂದ್ರೆ ಡಾಲರ್ ಸ್ಟ್ರೆಂಥನ್ ಆಗುತ್ತೆ, ಡಾಲರ್ ನಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ ನಮ್ಗೆ ಲಾಭ ಆಗುತ್ತೆ ಅಂತ ಜನರಿಗೆ ಅನಿಸೋದಕ್ಕೆ ಶುರುವಾಗಿತ್ತು. ಟ್ರಂಪ್ ಅವರ ಒಂದು ಭಾಷಣ ಇರಬಹುದು, ಒಂದು ಟ್ವೀಟ್ ಇರಬಹುದು, ಭಾರತ ಸೇರಿದಂತೆ ಅನೇಕ ದೇಶಗಳ ಆರ್ಥಿಕತೆಯಲ್ಲಿ ಬಹಳ ಏರಿಳಿತಕ್ಕೆ ಕಾರಣ ಆಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ಟ್ರಂಪ್ ಪ್ರಭಾವ ಇತ್ತು. ಆದ್ರೆ ಈಗ ಟ್ರಂಪ್ಗೆ ಒಂದು ಭಯ ಶುರುವಾಗಿದೆ. ಅಸಲಿ ಚಿತ್ರಣ ಟ್ರಂಪ್ಗೆ ಸಿಕ್ಕಿದೆ. ಇದೆಲ್ಲ ಗೊತ್ತೇ ಇದೆ ಮಿತ್ರರೇ. ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ನಾಯಕರು ನಾನಾ ರೀತಿಯ ಭರವಸೆಗಳನ್ನು ಕೊಡ್ತಾ ಇರ್ತಾರೆ, ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ಇರ್ತಾರೆ. ಆದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ಅವರಿಗೆ ರಿಯಲ್ ಚಿತ್ರಣ ಸಿಗುತ್ತೆ. ನಾನೇನ್ ಭರವಸೆ ಕೊಟ್ಟಿದ್ದೀನಿ, ಇದನ್ನು ಮಾಡಿದ್ರೆ ಏನೇನ್ ಪರಿಣಾಮ ಆಗುತ್ತೆ, ಇದೆಲ್ಲದೂ ಕೂಡ ಅವರಿಗೆ ಅರಿವಾಗುತ್ತೆ. ಅದನ್ನ ಅಷ್ಟು ಈಸಿಯಾಗಿ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಈಗ ಟ್ರಂಪ್ ಅವರ ಪರಿಸ್ಥಿತಿಯೂ ಕೂಡ ಅದೇ ಆಗಿದೆ. ಟ್ಯಾರಿಫ್ ಅನ್ನ ವಿಪರೀತವಾಗಿ ಹಾಕಿದ್ದೆ ಆದ್ರೆ ಏನಾಗುತ್ತೆ, ಟ್ಯಾಕ್ಸ್ ಅನ್ನ ಕಟ್ ಆಫ್ ಮಾಡಿದ್ದೆ ಆದ್ರೆ ಏನಾಗುತ್ತೆ, ಇದೆಲ್ಲದನ್ನ ಕೂಡ ಆರ್ಥಿಕ ತಜ್ಞರು ಟ್ರಂಪ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಹೀಗಾಗಿ ಟ್ರಂಪ್ಗೆ ಒಂದು ದೊಡ್ಡ ಭಯ ಕಾಡ್ತಾ ಇದೆ. ಇಲ್ಲ ಇದನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಅದನ್ನು ಹೋಲ್ಡ್ ಮಾಡಿದ್ದಾರೆ. ಈ ಕಾರಣದಿಂದಾಗಿಯೇ ಭಾರತದ ಕರೆನ್ಸಿಯೂ ಚೇತರಿಕೆ ಕಾಣ್ತಾ ಇದೆ. ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಗ್ರೀನ್ಗೆ ತಿರುಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಚೈನಾದ ಕರೆನ್ಸಿ ಇರಬಹುದು, ಯೂರೋ ಇರಬಹುದು, ವಿಶ್ವದ ಎಲ್ಲ ಕರೆನ್ಸಿಗಳು ಕೂಡ ಸ್ವಲ್ಪ ಚೇತರಿಕೆಯನ್ನು ಕಾಣೋದಕ್ಕೆ ಶುರುವಾಗಿದೆ. ಅಮೆರಿಕದ ಕರೆನ್ಸಿ ಅಂದ್ರೆ ಡಾಲರ್ ಬಹಳ ಕುಸಿತವನ್ನು ಕಂಡಿದೆ, 1% ಕುಸಿತವನ್ನು ಕಂಡಿದೆ. ಆ ಭಯ ಏನು ಅಂತ ಹೇಳೋದಕ್ಕೆ ಮುಂಚೆ ಯಾವ್ಯಾವ ಕರೆನ್ಸಿ ಎಷ್ಟೆಷ್ಟು ಕುಸಿತ ಕಂಡಿತ್ತು ಅದನ್ನು ಮೊದಲಿಗೆ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಕೆಲವರು ಏನ್ ಕಮೆಂಟ್ ಮಾಡ್ತಾ ಇದ್ರು, ಭಾರತದ ಕರೆನ್ಸಿಯೇ ಬಹಳ ಬಿದ್ದು ಹೋಗ್ಬಿಟ್ಟಿದೆ, ಭಾರತಕ್ಕೆ ಬಹಳ ಆಪತ್ತು ಎದುರಾಗಿದೆ ಅಂತ. ಹಾಗಿಲ್ಲ ಮಿತ್ರರೇ, ವಿಶ್ವದ ಬೇರೆ ಬೇರೆ ಕರೆನ್ಸಿಗೆ ಹೋಲಿಸಿದ್ರೆ ಭಾರತದ ಕರೆನ್ಸಿ ಅಷ್ಟೇನು ಕುಸಿತವನ್ನೇ ಕಂಡಿರಲಿಲ್ಲ. ನೀವೇನೀಗ ಪಟ್ಟಿಯನ್ನು ನೋಡ್ತಾ ಇದ್ರಿ, ಇದು 2024ರ ಒಂದು ವರ್ಷದ ಅವಧಿಯಲ್ಲಿ ಯಾವ್ಯಾವ ಕರೆನ್ಸಿ ಎಷ್ಟೆಷ್ಟು ಕುಸಿತವನ್ನ ಕಂಡಿದೆ, ಎಷ್ಟು ಸ್ಟ್ರೆಂಥನ್ ಆಗಿದೆ ಅನ್ನುವಂಥದ್ರ ಪಟ್ಟಿ. ಇಲ್ಲಿ ಡಾಲರ್ 7.1% ಸ್ಟ್ರೆಂಥನ್ ಆಗಿದೆ. ಉಳಿದ ಎಲ್ಲ ಕರೆನ್ಸಿಗಳು ಕೂಡ ಕುಸಿತವನ್ನು ಕಂಡಿದೆ.
ಬ್ರಿಟಿಷ್ ಪೌಂಡ್ 1.7% ಕುಸಿತವನ್ನು ಕಂಡಿದೆ. ಹಾಗೆ ಚೈನೀಸ್ ಯುವಾನ್ 2.8% ಕುಸಿತವನ್ನು ಕಂಡಿದೆ. ಭಾರತದ ರೂಪಾಯಿಯು ಕೂಡ 2.8% ಕುಸಿತವನ್ನು ಕಂಡಿದೆ. ಹಾಗೆ ಯೂರೋ ಅತ್ಯಂತ ಸ್ಟ್ರೆಂಥನ್ ಆಗಿರುವಂತಹ ಕರೆನ್ಸಿ, ಆ ಯೂರೋ ಕೂಡ 6.2% ಕುಸಿತವನ್ನು ಕಂಡಿದೆ. ಆಸ್ಟ್ರೇಲಿಯನ್ ಡಾಲರ್ 9.1% ಕುಸಿತವನ್ನು ಕಂಡ್ರೆ ಜಪಾನ್ನ ಯೆನ್ 10.3% ಕುಸಿತವನ್ನು ಕಂಡಿದೆ. ಬ್ರೆಜಿಲ್ನ ರಿಯಾಲ್ 21.6% ಕುಸಿತವನ್ನು ಕಂಡಿದೆ. ನ್ಯೂಜಿಲೆಂಡ್ನ ಡಾಲರ್ 11.4% ಕುಸಿತವನ್ನು ಕಂಡ್ರೆ ಸ್ವಿಸ್ನ ಫ್ರಾಂಕ್ 7.3% ಕುಸಿತವನ್ನು ಕಂಡಿದೆ. ಕೆನಡಾ ಡಾಲರ್ ಕೂಡ 7.9% ಕುಸಿತವನ್ನು ಕಂಡಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ವಿಶ್ವದ ಬೇರೆ ಬೇರೆ ಕರೆನ್ಸಿಗೆ ಹೋಲಿಸಿದ್ರೆ ಭಾರತದ ಕರೆನ್ಸಿ ಅಷ್ಟೇನು ಕುಸಿತ ಕಂಡಿಲ್ಲ. ಚೈನಾದ ಯುವಾನ್ ಎಷ್ಟು ಕುಸಿತವನ್ನು ದಾಖಲಿಸಿದೆಯೋ ಅಷ್ಟೇ ಮಟ್ಟದಲ್ಲಿ ಭಾರತದ ರೂಪಾಯಿ ಕೂಡ ಕುಸಿತ ಕಂಡಿತ್ತು. ಅಂದ್ರೆ 2.8% ಮಾತ್ರ. ಹೀಗಾಗಿ ಮಿತ್ರರೇ, ಭಾರತದಲ್ಲಿ ಬಹಳ ಚರ್ಚೆ ಆಗ್ತಾ ಇತ್ತಲ್ಲ, ಭಾರತದ ರೂಪಾಯಿ ಕುಸಿದು ಹೋಯಿತು, ಸ್ಟಾಕ್ ಮಾರ್ಕೆಟ್ ಬಿದ್ದು ಹೋಗ್ತಾ ಇದೆ, ಎಲ್ಲದರ ಬಗ್ಗೆ ಜನ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರಲ್ಲ. ಆ ಸಂದರ್ಭದಲ್ಲಿ ಭಾರತದ ಮಾಜಿ RBI ಗವರ್ನರ್ ಆಗಿರುವಂತಹ ರಘುರಾಮ್ ರಾಜನ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಯಾಕೆ ರಘುರಾಮ್ ರಾಜನ್ ಅವರ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅವರು ನರೇಂದ್ರ ಮೋದಿ ಅವರ ಸರ್ಕಾರವನ್ನ ಕಟುವಾಗಿ ಟೀಕಿಸುವಂತಹ ವ್ಯಕ್ತಿ. ಜೊತೆಗೆ ಅವರನ್ನ ಇಡೀ ದೇಶದಲ್ಲಿ ಅನೇಕ ಜನರು ನಂಬ್ತಾರೆ. ಕಾರಣ ಇಷ್ಟೇ, ಅವರು ನರೇಂದ್ರ ಮೋದಿಯನ್ನ ಟೀಕಿಸ್ತಾ ಇದ್ರು, ನರೇಂದ್ರ ಮೋದಿ ಅವರ ಪಾಲಿಸಿಯನ್ನ ಟೀಕಿಸ್ತಾ ಇದ್ರು ಅಂತ. ಅದೇ ರಘುರಾಮ್ ರಾಜನ್ ಭಾರತದ ರೂಪಾಯಿ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ವಿಶ್ವದ ಬೇರೆ ಕರೆನ್ಸಿಗೆ ಹೋಲಿಸಿದ್ರೆ ಭಾರತದ ರೂಪಾಯಿ ಏನು ಅಷ್ಟು ಕುಸಿತ ಕಂಡಿಲ್ಲ, ಭಾರತದ ರೂಪಾಯಿ ಸ್ಟ್ರೆಂಥನ್ ಆಗೇ ಇದೆ. ಜಾಗತಿಕವಾಗಿ ಕೆಲವೊಂದಷ್ಟು ಬೆಳವಣಿಗೆಗಳು ಡಾಲರ್ ಅನ್ನ ಶಕ್ತಿಯುತವಾಗಿಸ್ತಾ ಇದೆಯೇ ಹೊರತು ಭಾರತದ ರೂಪಾಯಿಗೆ ಯಾವುದೇ ಆತಂಕ ಇಲ್ಲ. ಕೆಲವರೇನು ಹೇಳ್ತಾ ಇದ್ರು, ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ಡಾಲರ್ ಎದುರು ಭಾರತದ ರೂಪಾಯಿಯ ಮೌಲ್ಯ 90 ರೂಪಾಯಿಯನ್ನು ರೀಚ್ ಆಗಬಹುದು, ಇನ್ನು ಕೆಲವರು 92 ರೂಪಾಯಿಯನ್ನು ರೀಚ್ ಆಗಬಹುದು ಅಂತಿದ್ರು. ಕೆಲ ಯೂಟ್ಯೂಬ್ ಚಾನೆಲ್ಗಳಲ್ಲಿ, ಕೆಲ ಮಾಧ್ಯಮಗಳಲ್ಲಿ ಡಾಲರ್ ಎದುರು ಭಾರತದ ರೂಪಾಯಿಯ ಮೌಲ್ಯ 100 ರೂಪಾಯಿಯನ್ನು ದಾಟಿಬಿಡುತ್ತೆ ಅಂತ ಕೆಲವರು ಪ್ರೆಡಿಕ್ಟ್ ಮಾಡ್ತಾ ಇದ್ರು. ಆದರೆ ರಘುರಾಮ್ ರಾಜನ್ ಹೇಳ್ತಾ ಇದ್ದಾರೆ, ಹಾಗೇನೂ ಆಗೋದಿಲ್ಲ, ಭಾರತದ ರೂಪಾಯಿ ಈಗಲೂ ಕೂಡ ಸ್ಟ್ರೆಂಥನ್ ಆಗಿದೆ. ವಿಶ್ವದಲ್ಲಿ ಎಲ್ಲಾ ಕರೆನ್ಸಿಗಳು ಕೂಡ ಕುಸಿತವನ್ನ ಕಾಣ್ತಾ ಇದೆ. ಇದು ಕೇವಲ ಕ್ಷಣಿಕ ಮಾತ್ರ, ಇದು ಬಹಳ ಲಾಂಗ್ ಟರ್ಮ್ ವರೆಗೂ ಕೂಡ ಹೀಗೆ ಇರೋದಿಲ್ಲ, ಹೀಗಂತ ರಘುರಾಮ್ ರಾಜನ್ ಹೇಳಿದ್ರು. ಆರ್ಥಿಕ ತಜ್ಞರು ಇಷ್ಟೊಂದು ಭರವಸೆಯಿಂದ ಯಾಕೆ ಈ ಮಾತನ್ನ ಹೇಳ್ತಾ ಇದ್ರು ಅಂತಂದ್ರೆ, ಎಲ್ಲರಿಗೂ ಗೊತ್ತಿತ್ತು ಟ್ರಂಪ್ ಅವರ ಎಫೆಕ್ಟ್ ಇದೆಯಲ್ಲ ಬಹಳ ದಿನ ಇರೋದಿಲ್ಲ. ಟ್ರಂಪ್ ಅವರು ಈಗೇನು ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದಾರೆ, ಅದು ಹೆಚ್ಚು ದಿನ ನಡೆಯೋದಿಲ್ಲ. ಯಾಕೆಂದ್ರೆ ಅವರು ಅಧಿಕಾರಕ್ಕೆ ಬರ್ತಿದ್ದಂತೆ ಅವರಿಗೆ ರಿಯಾಲಿಟಿ ಅರ್ಥ ಆಗುತ್ತೆ. ಈಗ ಹೇಳಿದಂತಹ ಎಲ್ಲ ನಿರ್ಧಾರಗಳನ್ನ ಟ್ರಂಪ್ ಅಧಿಕಾರಕ್ಕೆ ಬಂದ ಬಳಿಕ ತೆಗೆದುಕೊಳ್ಳೋದಕ್ಕೆ ಕಷ್ಟ, ಹೀಗಂತ ಅನೇಕ ಆರ್ಥಿಕ ತಜ್ಞರಿಗೆ ಗೊತ್ತಾಗಿತ್ತು. ಇದೇ ಕಾರಣದಿಂದ ರಘುರಾಮ್ ರಾಜನ್ ಕೂಡ ಹೇಳಿದ್ರು, ರೂಪಾಯಿ ಕುಸಿತದ ಬಗ್ಗೆ ಅಷ್ಟೇನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಅಂತ. ಈಗ ಮಿತ್ರರೇ, ಟ್ರಂಪ್ಗೆ ಅದು ಅರಿವಾಗಿದೆ. ಅವರು ಕೆಲವೊಂದಷ್ಟು ನಿರ್ಧಾರಗಳನ್ನು ಹೋಲ್ಡ್ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಟ್ರಂಪ್ ಘೋಷಣೆ ಮಾಡ್ತಾ ಇದ್ರಲ್ಲ, ನಾನು ಅಧಿಕಾರಕ್ಕೆ ಬರ್ತಿದ್ದಂತೆ ಟ್ಯಾರಿಫ್ ಅನ್ನು ಹಾಕ್ತೀನಿ, ಚೈನಾದ ಮೇಲೆ 60% ಟ್ಯಾರಿಫ್ ಅನ್ನು ಹಾಕ್ತೀನಿ, ಭಾರತದ ಮೇಲೆ, ಭಾರತದಲ್ಲಿ ಎಷ್ಟು ಟ್ಯಾರಿಫ್ ಅನ್ನು ಅಮೆರಿಕದ ಉತ್ಪನ್ನಗಳ ಮೇಲೆ ವಿಧಿಸಲಾಗ್ತಾ ಇದೆಯೋ ಅಷ್ಟೇ ಟ್ಯಾರಿಫ್ ಅನ್ನು ಭಾರತದ ಉತ್ಪನ್ನಗಳ ಮೇಲೆ ಅಮೆರಿಕದಲ್ಲಿ ವಿಧಿಸ್ತೀನಿ, ಹೀಗೆಲ್ಲ ಟ್ರಂಪ್ ಘೋಷಣೆ ಮಾಡ್ತಾ ಇದ್ರಲ್ಲ. ಈಗ ಟ್ರಂಪ್ ಹೇಳ್ತಾ ಇದ್ದಾರೆ, ಸದ್ಯಕ್ಕೆ ನಾನು ಆ ಕೆಲಸ ಮಾಡೋದಿಲ್ಲ, ಸ್ವಲ್ಪ ದಿನ ಹೋಲ್ಡ್ ಮಾಡ್ತೀನಿ ಅಂತ. ಯಾಕೆ ಕೇಳಿದ್ರೆ, ಅಮೆರಿಕದ ಆರ್ಥಿಕ ತಜ್ಞರು ಟ್ರಂಪ್ಗೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ನೀವೇನಾದರೂ ಈ ರೀತಿಯಾಗಿ ಟ್ಯಾರಿಫ್ ಅನ್ನು ಹಾಕಿದ್ದೆ ಆದ್ರೆ ಇಂತಹ ಪರಿಣಾಮಗಳನ್ನು ಅಮೆರಿಕ ಎದುರಿಸಬೇಕಾಗತ್ತೆ ಅಂತ. ಆ ಪರಿಣಾಮ ಏನು ಅಂತ ನೋಡೋದಾದ್ರೆ ಮಿತ್ರರೇ, ಅಮೆರಿಕದವರು ಟ್ಯಾರಿಫ್ ಅನ್ನು ಹಾಕಿದ್ರೆ ಅಮೆರಿಕನ್ನರಿಗೆ ನಷ್ಟ ಆಗುತ್ತೆ. ಅದು ಹೇಗೆ ಗೊತ್ತಾ? ಇವತ್ತು ಚೈನಾದಿಂದ ಅಮೆರಿಕಾಗೆ ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ತರಿಸಿಕೊಳ್ಳಲಾಗುತ್ತೆ. ಈಗ ಒಂದು ಬೆಲೆಯಲ್ಲಿ ಆ ಚೈನಾದ ಸರಕುಗಳು ಸಿಗ್ತಾ ಇರುತ್ತೆ, ಅಮೆರಿಕದ ಜನ ಕೂಡ ಅದನ್ನ ಬೈ ಮಾಡ್ತಾ ಇರ್ತಾರೆ. ಈಗ ದಿಢೀರಂತ ಅಮೆರಿಕದ ಅಧ್ಯಕ್ಷರಾದ ಟ್ರಂಪ್ ಅವರು ಅದಕ್ಕೆ ಟ್ಯಾರಿಫ್ ಅನ್ನು ಹಾಕಿದ್ದೆ ಆದ್ರೆ ಅದರ ಬೆಲೆ ಏರಿಕೆ ಆಗುತ್ತೆ. ಈಗ ಹೆಚ್ಚಾದ ಬೆಲೆಯನ್ನ ಯಾರು ಕೊಡಬೇಕು? ಅಮೆರಿಕದ ಜನರೇ ಪೇ ಮಾಡಬೇಕು ತಾನೆ. ಏನ್ ಚೈನಾದವರು ಪೇ ಮಾಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಚೈನಾಗೆ ಸ್ವಲ್ಪ ನಷ್ಟ ಆಗಬಹುದು, ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಚೈನಾಗೆ ಮಾತ್ರ ನಷ್ಟ ಆಗೋದಿಲ್ಲ. ಇದು ಹೇಗೆ ಅಂತಂದ್ರೆ, ಎರಡು ಅಲಗಿನ ಕತ್ತಿ ಇದ್ದಂತೆ, ಮುಂದೆ ಬೀಸಿದ್ರೂ ಕಟ್ಟಾಗತ್ತೆ, ಹಿಂದಕ್ಕೆ ಬೀಸಿದ್ರೂ ಕೂಡ ಅದು ಹಾನಿ ಮಾಡುತ್ತೆ. ಆ ರೀತಿಯಾದಂತಹ ಪರಿಸ್ಥಿತಿ ಟ್ರಂಪ್ಗೆ ಎದುರಾಗಿದೆ. ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುವ ಹಾಗೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ಈಗ ಭಾರತ ದೊಡ್ಡ ಪ್ರಮಾಣದಲ್ಲಿ ಸಾಫ್ಟ್ವೇರ್ ಸರ್ವಿಸ್ ಅನ್ನ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಈಗ ಟ್ರಂಪ್ ಏನಾದ್ರೂ ಅದಕ್ಕೆ ವಿಪರೀತವಾದಂತಹ ಟ್ಯಾಕ್ಸ್ ಹಾಕಿದ್ದೆ ಆದ್ರೆ ಅಮೆರಿಕದಲ್ಲಿ ಅದರ ಬೆಲೆ ಜಾಸ್ತಿ ಆಗುತ್ತೆ. ಈಗ ತಕ್ಷಣಕ್ಕೆ ಅದಕ್ಕೆ ಆಲ್ಟರ್ನೇಟಿವ್ ಅಮೆರಿಕದ ಬಳಿಯಲ್ಲಿ ಇರೋದಿಲ್ಲ. ಭಾರತ ದೊಡ್ಡ ಪ್ರಮಾಣದಲ್ಲಿ ಔಷಧಿಗಳನ್ನು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಅಂತಹ ಔಷಧಿಗಳ ಮೇಲೆ ಅಮೆರಿಕ ಹೆಚ್ಚುವರಿಯಾಗಿ ಒಂದು 40% ಟ್ಯಾರಿಫ್ ಹಾಕ್ತು ಅಂತ ಅಂದುಕೊಳ್ಳಿ. ಆಗೇನಾಗುತ್ತೆ, 100 ರೂಪಾಯಿ ಇದ್ದಂತಹ ಔಷಧಿಯ ಬೆಲೆ 140 ರೂಪಾಯಿ ಆಗುತ್ತೆ. ಅಮೆರಿಕದಲ್ಲಿ ಆ ಔಷಧಿಗೆ ಆಲ್ಟರ್ನೇಟಿವ್ ಇತ್ತಪ್ಪ, 100 ರೂಪಾಯಿಗೆ ಇನ್ನೊಂದು ಔಷಧಿ ಸಿಗ್ತಾ ಇದೆ ಅಂತಂದ್ರೆ ಓಕೆ, ಕೆಲವೊಮ್ಮೆ ಇರೋದಿಲ್ಲ, ಆಲ್ಟರ್ನೇಟಿವ್ ವ್ಯವಸ್ಥೆ ಇರೋದಿಲ್ಲ. ಭಾರತದ ಔಷಧಿಗಳು ಮಾತ್ರ ಇದ್ದಂತಹ ಸಂದರ್ಭದಲ್ಲಿ ಅಮೆರಿಕದ ಜನ 140 ರೂಪಾಯಿ ಕೊಟ್ಟು ಬೈ ಮಾಡಬೇಕಾಗತ್ತೆ. ಇದು ಅಮೆರಿಕದಲ್ಲಿ ವಿಪರೀತವಾದಂತಹ ಇನ್ಫ್ಲೇಷನ್ಗೆ ಕಾರಣ ಆಗುತ್ತೆ, ಬೆಲೆ ಏರಿಕೆ ವಿಪರೀತ ಆಗುತ್ತೆ, ಜನ ರೊಚ್ಚಿಗೇಳುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ನಮಗೆ ಆಲ್ಟರ್ನೇಟಿವ್ ಇಲ್ಲದಂತಹ ವಸ್ತುಗಳ ಮೇಲೆ ನಾವು ಟ್ಯಾರಿಫ್ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಈ ಟ್ಯಾರಿಫ್ ನಿರ್ಧಾರವನ್ನ ಪುನರ್ ಪರಿಶೀಲನೆ ಮಾಡಬೇಕು, ಹೀಗಂತ ಅಮೆರಿಕದ ಎಕಾನಮಿಸ್ಟ್ಗಳು, ಜೊತೆಗೆ ಟ್ರಂಪ್ನ ಟೀಮ್ನಲ್ಲಿದ್ದಾರಲ್ಲ ಕೆಲವರು ಟ್ರಂಪ್ಗೆ ಸಲಹೆ ಕೊಟ್ಟಿದ್ದಾರೆ. ಇದೆಲ್ಲ ಅಷ್ಟು ಈಸಿಯಾಗಿ
ಮಾಡುವಂಥ ವಿಚಾರಗಳಲ್ಲ. ಸ್ವಲ್ಪ ಇದನ್ನು ತಡೆ ಹಿಡಿಯುವಂಥದ್ದು ಉತ್ತಮ. ಆತುರಾತುರವಾಗಿ ಏನಾದರೂ ನಿರ್ಧಾರ ಕೈಗೊಂಡಿದ್ದೆ ಆದರೆ ಇದು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಅಂತ. ಯಾವಾಗ ಟ್ರಂಪ್ಗೆ ಈ ಭಯ ಆವರಿಸ್ತೋ ಇಡೀ ವಿಶ್ವದಲ್ಲಿ ಎಲ್ಲಾ ಕರೆನ್ಸಿಗಳು ಕೂಡ ಕೊಂಚ ಸ್ಟ್ರೆಂಥನ್ ಆಗೋದಕ್ಕೆ ಶುರುವಾದವು. ಈಗಲೂ ಮಿತ್ರರೇ ನಾನು ಹೇಳ್ತಾ ಇದ್ದೀನಿ, ಭಾರತದ ಕರೆನ್ಸಿ ಬಹಳ ಸ್ಟ್ರೆಂಥನ್ ಆಗುತ್ತೆ, ಮತ್ತೆ 80 ರೂಪಾಯಿಗೆ ಬಂದು ನಿಂತ್ಕೊಳ್ಳುತ್ತೆ. ಭಾರತದ ಸ್ಟಾಕ್ ಮಾರ್ಕೆಟ್ ಏನು ಕಳೆದ 1.5 ತಿಂಗಳಿನಲ್ಲಿ ಸರಿಸುಮಾರು ಒಂದು 5,000 ಅಂಕಗಳನ್ನು ಕಳೆದುಕೊಂಡಿದೆ. ಅದೆಲ್ಲವೂ ಚೇತರಿಕೆಯಾಗಿ ಮತ್ತೆ ಪ್ಲಸ್ಗೆ ಹೋಗ್ಬಿಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನಷ್ಟು ದಿನಗಳ ಕಾಲ ಸ್ವಲ್ಪ ಫ್ಲಕ್ಚುಯೇಷನ್ ಇರುತ್ತೆ, ಆದರೆ ಬಹಳ ಮಟ್ಟದಲ್ಲಿ ಕುಸಿತ ಆಗುತ್ತೆ ಅನ್ನುವಂಥ ಭಯ ಇತ್ತಲ್ಲ, ಆ ಭಯ ಬೇಡ. ಯಾಕೆಂತಂದ್ರೆ ಟ್ರಂಪ್ಗೂ ಕೂಡ ಭಯ ಕಾಡ್ತಾ ಇದೆ. ಅಷ್ಟು ಈಸಿಯಾಗಿ ಯಾವುದೇ ದಿಢೀರಂತ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಟ್ರಂಪ್ ಬಗ್ಗೆ ಈಗಲೂ ಇರುವಂತಹ ಭಯ ಏನು ಗೊತ್ತಾ? ಟ್ರಂಪ್ ಏನು ಬೇಕಾದ್ರೂ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಜೊತೆಗೆ ಅವರಿಗೆ ಈ ಬಾರಿ ಅಮೆರಿಕದ ಜನರು ಕೂಡ ಅಂತಹದೊಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಅವರು ಪಾಪ್ಯುಲರ್ ವೋಟನ್ನು ಕೂಡ ಗೆದ್ದಿದ್ದಾರೆ. ಜೊತೆಗೆ ಹ್ಯೂಜ್ ಆದಂತಹ ಮ್ಯಾಂಡೇಟ್ನಲ್ಲಿ ಅಮೆರಿಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಎರಡೂ ಸದನದಲ್ಲೂ ಕೂಡ ಟ್ರಂಪ್ಗೆ ಬಹುಮತ ಇದೆ. ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಟ್ರಂಪ್ ಅವರ ಹಿಡಿತ ಇದೆ. ಹೀಗಾಗಿ ಟ್ರಂಪ್ ಯಾವುದೇ ನಿರ್ಧಾರಗಳನ್ನು ಏಕಪಕ್ಷೀಯವಾಗಿ ಕೂಡ ತೆಗೆದುಕೊಳ್ಳಬಹುದು. ಈ ಭಯ ಇದ್ದ ಕಾರಣದಿಂದಾಗಿಯೇ ಜಗತ್ತಿನಲ್ಲಿ ಒಂದು ಆತಂಕ ಇದೆ. ಟ್ರಂಪ್ ಏನು ಬೇಕಾದ್ರೂ ಮಾಡ್ತಾರೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಕೆಲವರು ಕಮೆಂಟ್ ಮಾಡ್ತಾ ಇದ್ರು ಟ್ರಂಪ್ ಬಗ್ಗೆ. ಟ್ರಂಪ್ ದೊಡ್ಡ ಮಾತಾಡ್ತಿದ್ರಲ್ಲ, ಬ್ರಿಕ್ಸ್ ಕರೆನ್ಸಿಯನ್ನು ತರೋದಿರಬಹುದು, ಡಾಲರ್ ಅನ್ನ ವೀಕ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡೋದಿರಬಹುದು, ಇದೆಲ್ಲದರ ವಿರುದ್ಧ ನಾನು ಸಮರ ಸಾರ್ಬಿಡ್ತೀನಿ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಘೋಷಣೆ ಮಾಡ್ತಾ ಇದ್ರಲ್ಲ. ಆ ಸಂದರ್ಭದಲ್ಲಿ ಕೆಲವರು ಒಂದು ಕಮೆಂಟ್ ಹಾಕ್ತಾ ಇದ್ರು, ಈ ಬೊಗಳು ನಾಯಿಗಳು ಕಚ್ಚೋದಿಲ್ಲ, ಅದು ಕೇವಲ ಬಗಳ್ತಾ ಇರ್ತವೆ. ಟ್ರಂಪ್ ಕೂಡ ಅದೇ ಕೆಟಗರಿಗೆ ಸೇರಿದವರು ಅಂತ ಕೆಲವರು ಹೇಳ್ತಾ ಇದ್ರು. ಟ್ರಂಪ್ ಆ ಕೆಟಗರಿಗೆ ಖಂಡಿತವಾಗ್ಲೂ ಸೇರಿದವರಲ್ಲ. ಟ್ರಂಪ್ ಏನ್ ಹೇಳ್ತಾರೋ ಅದನ್ನ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಇದೆ. ಜೊತೆಗೆ ಅವರೊಬ್ಬ ಹುಂಬ ಸ್ವಭಾವದವರು. ಅವ್ರಿಗೇನೋ ಮುಂದಾಲೋಚನೆ ಇಟ್ಕೊಂಡು ಏನು ಮಾಡೋದಿಲ್ಲ. ಅಮೆರಿಕನ್ನರಿಗೆ ಒಳ್ಳೇದಾಗುತ್ತೆ ಅಂತ ಅನ್ಸಿದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಈಗ ಟ್ಯಾರಿಫ್ ವಿಚಾರದಲ್ಲಿ ಯಾಕೆ ಹಿಂದೆ ಹೆಜ್ಜೆ ಇಡ್ತಾ ಇದ್ದಾರೆ? ತನ್ನ 100 ದಿನದ ಪ್ರೋಗ್ರಾಮ್ನಲ್ಲಿ ಟ್ಯಾರಿಫ್ ಅನ್ನ ಕೈ ಬಿಡೋದಕ್ಕೆ ಯಾಕೆ ಚಿಂತನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದರಿಂದ ಅಮೆರಿಕನ್ನರಿಗೆ ತೊಂದರೆ ಆಗುತ್ತೆ, ಭಾರತೀಯರಿಗೆ ತೊಂದರೆ ಆಗುತ್ತೆ ಅಂತಾಗ್ಲಿ, ಚೈನಾದವರಿಗೆ ತೊಂದರೆ ಆಗುತ್ತೆ ಅಂತಾಗ್ಲಿ ಟ್ರಂಪ್ ಈ ನಿರ್ಧಾರದಿಂದ ಹಿಂದೆ ಸರಿಯೋದಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಅಮೆರಿಕನ್ನರಿಗೆ ನೇರವಾಗಿ ಎಫೆಕ್ಟ್ ಆಗುವ ಕಾರಣದಿಂದಾಗಿ ಟ್ರಂಪ್ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ. ಇದು ಸಹಜವಾಗಿ ಇಡೀ ವಿಶ್ವಕ್ಕೆ ಅನುಕೂಲಕರವಾದಂತಹ ವಿಚಾರ. ಮಿತ್ರರೇ, ಈ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.